ತುಂಬ ಒಳ್ಳೆಯ ವಿಡಿಯೋ ಕೊಡಬೇಕಂತ ನಮ್ಮ ನದಿಮಣ್ಣವ್ರ ಮನೆಗೆ ಬಂದಿದ್ದೀವಿ ಹಾಸನಲ್ಲಿ. ನಾನು ಸುಮಾರು ಒಂದು 30-35 ವರ್ಷದಿಂದ ಅಕ್ಕಿ ಬಿಡ್ತಾ ಇದ್ದೀವಿ. ಮತ್ತು ಸಾಂಜಾ ಟೂರ್ನಮೆಂಟಲ್ಲಿ ಬಿಟ್ಟಿದ್ವಿ. ಸಾಂಜಾ ಟೂರ್ನಮೆಂಟಲ್ಲೂ 11 ಗಂಟೆ 40 ನಿಮಿಷ ಅಕ್ಕಿ ಆಡ್ತು. ಈ ಅಕ್ಕಿ ಬಿಟ್ಟಾಗಲೆಲ್ಲ 12 ಗಂಟೆ ಮೇಲೆ ಆಡಿರೋದು. ಅದಕ್ಕೆ ಇದು ಹೆಸರನ್ನೇ ಹ್ಯಾಟ್ರಿಕ್ ಅಂತ ಇಟ್ಟಿದ್ದೀವಿ. ಈ ವರ್ಷ ಹ್ಯಾಟ್ರಿಕ್ ಆಡಿರೋದು 12 ಗಂಟೆ ಮೇಲೆ. ತೌಸೀಫ್ ಅವ್ರ ಬಂದಿದೆ, ಸೆಟ್ಟಿಂಗ್ ಬೇರೆ ಅದು ಅವರೇ ಮಾಡಿದ ಜೊತೆ ಇದು. ಅವ್ರ ಹೆಸರಣ್ಣ ತೌಸೀಫ್ ಅಂತ ಇದ್ದಾರೆ, ಮೈಸೂರಲ್ಲಿರೋದಾ? ಈ ಧೂಮಗಂಡು ಈ ಸತಿ ಫಸ್ಟ್ ರೌಂಡ್ಗೆ ಯೂಟ್ಯೂಬ್ಗೆ ಇದನ್ನೇ ಬಿಟ್ಟಿದ್ದೀವಿ ನಾವು. 10 ಗಂಟೆ ಬರೋಬ್ಬರಿ 10 ಗಂಟೆ ಆಡಿ ತಕ್ಕಿದ್ದು. ಇದೇ ಜೊತೆಲಿ ಅಕ್ಕಿ ಆಡಿದ? ಇದೇ ಜೊತೆಲಿ ಅಕ್ಕಿ ಆಡಿರೋದು ಈ ವರ್ಷ. ಜುಲ್ಫಿಕರ್ ಲೆಫ್ಟ್ ಮೇಲೆ ಆಡಿತಲ್ಲ, 12 ಗಂಟೆ 16 ನಿಮಿಷ. ಅದ್ರ ಅಪ್ಪ ಅಮ್ಮ ಇದೆ. ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ಸುಮಾರು ದಿನ ಆಗಿತ್ತು ಯಾರ್ದು ಇಂಟರ್ವ್ಯೂ ಮಾಡಿರಲಿಲ್ಲ, ಹಾಗಾಗಿ ತುಂಬ ಒಳ್ಳೆಯ ವಿಡಿಯೋ ಕೊಡಬೇಕಂತ ನಮ್ಮ ನದಿಮಣ್ಣವ್ರ ಮನೆಗೆ ಬಂದಿದ್ದೀವಿ ಹಾಸನಲ್ಲಿ. ಈ ವರ್ಷ ತುಂಬ ಅಕ್ಕಿಗಳು ಆಡೋದು 25ರಲ್ಲಿ ಒಳ್ಳೊಳ್ಳೆ ಯೂಟ್ಯೂಬ್ ಕಪ್ಪಲ್ಲಿ ವಿನ್ನರ್ ಅಲ್ಲಣ್ಣ ಆಗಿದ್ದು. ಇಲ್ಲ 8ನೇ ಪ್ಲೇಸ್ಮೆಂಟಲ್ಲಿ ಆಗಿದ್ದು. ತುಂಬ ಒಳ್ಳೊಳ್ಳೆ ಅಕ್ಕಿಗಳು ಬಿಟ್ಟರು, ಧೂಮ, ಮಕ್ಷಿ ಎಲ್ಲ ನಾವು ಸುಮಾರು ನೋಡಿದ್ವಿ. ಬರೋಕ್ಕೊಂದಾಗಲಿಲ್ಲ, ಮಿಸ್ ಆಯ್ತು ಅಷ್ಟೇ. ಆ ಅಕ್ಕಿಗಳು ತೋರಿಸ್ಕೊಡ್ಬೇಕು, ಮತ್ತು ಯಾವ ಥರ ಅಕ್ಕಿಗಳು ಮಾಡಿದ್ದಾರೆ, ಯಾವ ಥರ ಅಕ್ಕಿಗಳು ಬಿಡ್ತಾರೆ ಅವೆಲ್ಲ ತಿಳಿಸ್ಕೊಡೋಣ ಅಂತ ಇಲ್ಲಿಗೆ ನದಿಮಣ್ಣವ್ರ ಮನೆಗೆ ಬಂದಿದ್ದೀವಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಅವ್ರ ಕೈಲೇ ಮಾತಾಡಿ. ಎಲ್ಲಿರೋದು, ಏನು ಕೆಲಸ ಮಾಡ್ತಿರೋದು? ನಾವು ಇಲ್ಲೇ ಹಾಸನದಲ್ಲಿರೋದು. ನಾವು ಒಟ್ಟಿನ ವ್ಯಾಪಾರ ಮಾಡ್ತೀನಿ, ಮತ್ತು ಆಟೋ ಓಡಿಸ್ಕೊಳ್ತೀವಿ. ನೀವು ಎಷ್ಟು ವರ್ಷದಿಂದ ಅಕ್ಕಿ ಬಿಡ್ತಾ ಇದ್ದೀರಾ? ನಾನು ಸುಮಾರು ಒಂದು 30-35 ವರ್ಷದಿಂದ ಅಕ್ಕಿ ಬಿಡ್ತಾ ಇದ್ದೀವಿ. ನೀವು ಸ್ಟಾರ್ಟಿಂಗು ಬಿಡ್ಬೇಕಾರೆ ಟೈಮ್ಗಳು ಏನೇನು ಟೈಮ್ಗಳು ಬಿಟ್ಟಿದ್ದೀರಣ್ಣ ಸ್ಟಾರ್ಟಿಂಗಿಂದ? ನಾವು ಸ್ಟಾರ್ಟಿಂಗ್ ಬಿಟ್ಟಿದ್ದಾಗ ಫಸ್ಟ್ನೇ ಇದರಲ್ಲೇ 3 ಗಂಟೆ 35 ನಿಮಿಷ ಬಿಟ್ವಿ. ಅದಾದಮೇಲೆ 7 ಗಂಟೆ 8 ಗಂಟೆ 9 ಗಂಟೆ 10 ಗಂಟೆ 12 ಗಂಟೆ 12:45 ಗಂಟೆನೂ ಬಿಟ್ಟಿದ್ದೀವಿ ಅಕ್ಕಿಗಳು. ನಿಮಗೆ ಈ ಶೋಕಿಲಿ ನಿಮ್ಮ ಗುರುಗಳು ಅಂತ ಅಂದರೆ ಯಾರನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀರ? ನಾವು ನಮ್ಮ ಗುರುಗಳಂತ ಕಣಯ್ಯ ಅಂತ ಇದ್ದಾರೆ ಮಟನ್ ಮಾರ್ಕೆಟಲ್ಲಿ, ಅವರೊಬ್ರು. ಮತ್ತು ನಮ್ಮ ಚೋಟಲಾಲ್ ಅವರು ಈಗ ಇಲ್ಲ, ಅವರು. ಮತ್ತು ಸುಮಾರು ನಮ್ಮ ಹಿರಿಯಕರು ಇದ್ದಾರೆ, ರವಿಯವರು, ಮುನಿಯವರು, ರಾಜಣ್ಣ ಅಂತ ಇದ್ದಾರೆ. ಅವರೆಲ್ಲ ನಮ್ಮ ಹಿರಿಯಕರು ಇದ್ದಾರೆ, ಅವರಿಗೆಲ್ಲ ನೆನೆಸ್ಕೊಳ್ಳೋಕೆ ಇದು ಮಾಡಿದ್ದೀವಿ. ನೀವು ಶೋಕಿಗೆ ಬಂದಾಗಿಂದ ಬೆಸ್ಟ್ ಲೈನ್ಗಳಂದರೆ ಯಾವ ನೋಡಿದ್ದೀನಿ? ನಾನು ಶೋಕಿಗೆ ಬಂದಾಗ ನನಗೆ ಜಾಸ್ತಿ ಚೀನಿಗಳೇ ಹಿಡಿಸಿರೋದು. ನಮ್ಗೆ ಚೀನಿ ಬಣ್ಣದಲ್ಲೇ ಜಾಸ್ತಿ ಇದಾಗಿರೋದು, ಫೇವ್ರೇಟ್ ಆಗಿರೋದು ಚೀನಿ ಬಣ್ಣದಲ್ಲೇ. ಚೀನಿ ಮತ್ತು ರೆಗ್ದಾರ್ಗಳು 2 ಫೇವ್ರೇಟು. ಆಮೇಲೆ ಅಣ್ಣ ನೀವು ಇಲ್ಲಿ ಬಿಡೋಕ್ಕೆ ಎಷ್ಟನೇ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಈ ಮನೆ ಮೇಲೆ? ನಾನು ಈ ಮನೆ ಮೇಲೆ ಸ್ಟಾರ್ಟ್ ಇಲ್ಲಿಂದಾನೇ ಮಾಡಿದ್ದು. ನಮ್ದಾಗ ಹಂಚಿನ ಮನೆ ತೊಳೆದು ಆ ಕಾಲದಿಂದ ಇಲ್ಲೇ ಅಕ್ಕಿ ಬಿಡ್ತಾ ಇದ್ದೆ. ಆಮೇಲೆ ಇಲ್ಲಿ ಒಂಚೂರು ಕೆಲಸ ಮಾಡಿಸೋದು ಇದ್ದಿತ್ತಲ್ಲ ಮನೆಯದು, ನಾವು ಇಲ್ಲಿ ಕೆಳಗಡೆ ಆದರ್ಶ ನಗರದಲ್ಲಿ ಕೆಳಗಡೆ ಬಿಡ್ತಾ ಇದ್ವಿ. ಅಂದರೆ ಇದು ವರ್ಕ್ ನಡಿಬೇಕಾದ್ರೆ ಮನೆ ವ್ಯವಸ್ಥೆ ಮಾಡ್ಬೇಕಾದ್ರೆ ಬೇರೆ ಕಡೆ ಬಿಡ್ತಿದ್ರಿ? ಬೇರೆ ಕಡೆ ಬಿಡ್ತಾ ಇದ್ವಿ. ಮನೆ ಕಂಪ್ಲೀಟ್ ಆದ್ಮೇಲೆ ಇಲ್ಲಿಗೆ ತಂದು ಬಿಡಕ್ಕೆ ಮತ್ತೆ ಇಲ್ಲೇ ಬಿಡೋಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ಬಿಡಕ್ಕೆ ಸ್ಟಾರ್ಟ್ ಮಾಡೋಣ ಎಷ್ಟು ವರ್ಷ ಆಗಿರ್ಬೋದು ಈ ಹೊಸ ಮನೇಲಿ? ಈಗ ಹೊಸ ಮನೇಲಿ ಒಂದು 5-6 ವರ್ಷದಿಂದ ಬಿಡ್ತಾ ಇದೀವಿ. 5-6 ವರ್ಷದಿಂದ ಬಿಡ್ತಾ ಇದ್ದೀರಾ ಅಣ್ಣ? ಆಮೇಲೆ ಯಾವ್ಯಾವ ಟೈಮ್ಗಳು ಬಿಟ್ಟಿದ್ದೀರಾ ಇಲ್ಲಿಗೆ ಬಂದಾಗಿಂದ? ಆ ಟೈಮ್ಗಳು ಹೇಳಿ ಅಣ್ಣ. ಇಲ್ಲಿಗೆ ಬಂದಾದ್ಮೇಲೆ 10 ಗಂಟೆ ಯಾವ ಬಣ್ಣ ಆಡಿದ್ದು? ಚೀನಿ ಆಡ್ತು, ಒಂದು ಧೂಮ ಹೆಣ್ಣು ಆಡ್ತು, ಮತ್ತು ಒಂದು ರೇಗ್ದಾರ್ ಆಡ್ತು. ಇಲ್ಲೇ ಜಾಸ್ತಿ ಟೈಮ್ ಬಿಟ್ಟಿರೋದು ನಾವು ಇಲ್ಲೇ ಈ ಮನೆ ಮೇಲೆ ಬಿಟ್ಟಿರೋದು. ಅಣ್ಣ ಆಡಿದ ಅಕ್ಕಿಗಳು ಇದಾವಲ್ಲ ಅವನ್ನೆಲ್ಲ ತೋರಿಸ್ಕೊಡಕ್ಕೆ ಇಷ್ಟಪಡ್ತೀರಣ್ಣ ಒಂದು ಕಡೆಯಿಂದ? ತೋರ್ಸೋಣ ಅಣ್ಣ. ಈಗ ನಿಮಗೆ ಚೀನಿ ಬಣ್ಣದಲ್ಲಿ ಫೇವ್ರೇಟ್ ಅಂದರೆ ಫಸ್ಟ್ ಚೀನಿ ಆಡಿರೋ ಪಿಲಾಂಕ ಅದೇನೆ ತಂದಿದ್ದೀರಾ. ಈ ಅಕ್ಕಿ ಏನೇನು ಟೈಮ್ ಮಾಡ್ತು, ಹೆಂಗೆ ಆಡ್ತು, ಮೇಲಾ ಫೀಮೇಲಾ ಸ್ವಲ್ಪ ತಿಳಿಸ್ಕೊಡಿ. ಇದು ಮೇಲು. ಈ ಚೀನಿ ಬಂದು ನಮ್ಮ ಮನೆಯಲ್ಲಿ ಎಷ್ಟೋ ಸಲ ಕತ್ಲೆ ಮಾಡಿ ಹೋಗಿದೆ.
ಇದು ಕಂಟ್ರೋಲ್ ಮಾಡೋಕ್ಕೆ ನಾವು ಬಾಲ ಕಟ್ಟಿ ಸ್ಟಾರ್ಟಿಂಗ್ ಬಿಡ್ತಾ ಇದ್ವಿ. ಆಗ ಫಸ್ಟ್ನೇ ವರ್ಷದಲ್ಲಿ ಕಡಿಮೆ ಮಾಡ್ಕೊಂಡ್ಬಂತು. ಆಗ ಬಾಲ ಕಟ್ಟಿ ಆದಮೇಲೆ 9 ಗಂಟೆ 10 ಗಂಟೆ 11 ಗಂಟೆ ಅದು ಲೆಕ್ಕಕ್ಕಿಲ್ದಂಗೆ ಆಡಿತೆ ಅಕ್ಕಿ. ಇನ್ನೊಂದು ಸುಮಾರು ಒಂದು 10ರಿಂದ 15 ಸಲ ಆಡಿದೆ ಅಕ್ಕಿ ಇದು. ಮತ್ತು ಸಾಂಚಾ ಟೂರ್ನಮೆಂಟಲ್ಲಿ ಬಿಟ್ಟಿದ್ವಿ. ಸಾಂಚಾ ಟೂರ್ನಮೆಂಟಲ್ಲೂ 11 ಗಂಟೆ 40 ನಿಮಿಷ ಅಕ್ಕಿ ಆಡ್ತು. ಆದರೆ ಇಲ್ಲಿ ಬಂದಾವಡಿ ಕರೆಕ್ಟು, ಅದು ನಾವು ನೋಡಿದ್ವಿ. 11 ಗಂಟೆ ಪಾಸ್ ಆದ್ಮೇಲೆ ಅದು ಬಂದಾವಡಿ ಅಕ್ಕಿ ಬಂದು 0 ಆಯ್ತು ಅಕ್ಕಿ. ಇಲ್ಲ ಅಂದಿದೆ ಸಾಂಚಾ ಟೂರ್ನಮೆಂಟಿಗೆ ತುಂಬ ಒಳ್ಳೆ ಟೈಮ್ ಆಗಿರೋದು ಅವತ್ತು. ಅಣ್ಣ ಅವತ್ತು ನಿಮ್ಗೆ ಗೊತ್ತಿರಂಗೆ ಎಷ್ಟೊತ್ತಿಗೆ ಕೂತ್ಕೊಂಡ ಅಕ್ಕಿ? ಇಲ್ಲಿ ಎಲ್ಲರೂ ನಿಂತಿದ್ರು. ನಾನು ಯಾರಿಗೂ ಟೂರ್ನಮೆಂಟಿಗೆ ಬೇಕಾದ್ರೆ ಬರ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾವು ಬರೆಸ್ಬಿಟ್ಟು ಅದೇ ಅಂಪೈರ್ಗಳು ಅದೇ ಜನ ಮತ್ತು ನಮ್ಮ ಶೋಕ್ದಾರ್ಗಳಿಗೆಲ್ಲ ನಾವೇ ಇಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿಬಿಟ್ಟು ಅಕ್ಕಿ ಉಡೋದು ನೋಡಿ ಫಿನಿಶಿಂಗ್ ನೋಡಿ ಅಂದ್ಬಿಟ್ಟು ನಿಲ್ಸ್ಕೊಂಡಿದ್ವಿ. ಆಗ ಇದು 11 ಗಂಟೆ 40 ನಿಮಿಷ ಆಡಿ ಫಿನಿಶಿಂಗ್ ಮಾಡ್ತು. ಅದೇ 11 ಗಂಟೆ 40 ನಿಮಿಷ ಇದರದ್ದು ರೆಕಾರ್ಡ್ ಇರೋದು ಸಾಚಾದಲ್ಲಿ. ಸಾಚಾ ಟೂರ್ನಮೆಂಟಿಗೆ ಬೆಳಗ್ಗೆ ನೈಟ್ ಬಂದು ಲಾಕ್ ಮಾಡಿ. ಅಣ್ಣ ಯಾರು ಬಂದಿದ್ರಣ್ಣ ಅವತ್ತು ಲೈಟ್ ಲಾಕ್ ಮಾಡೋಕ್ಕೆ? ನಮ್ಮ ಕಿರಣ ಅವರು ಬಂದಿದ್ರು, ಮತ್ತು ಇವರು ಗೌಸ್ ಅಂತ ನಮ್ಮ ಫ್ರೆಂಡು ಅವರು ಬಂದಿದ್ರು. ಕಿಟ್ಟಿ ಅಂತ ನಮ್ಮ ಸಿದ್ದೇನಗರದ ಹುಡುಗ ಶಶಿ ಅವ್ರ ತಮ್ಮ ಅವ್ನು ಬಂದಿದ್ರು. ಒಟ್ಟು 3 ಜನ ಅವರು ಟೂರ್ನಮೆಂಟ್ ನಡೆಸ್ತಾರೆ. ಅವರು ಪಂಚಾಯತ್ವರೆಲ್ಲ ಬಂದು ಅಕ್ಕಿನ ಲಾಕ್ ಮಾಡಿ ಬೆಳಗ್ಗೆ ಬಿಟ್ಟರು. 11 ಗಂಟೆವರೆಗೂ ಅಕ್ಕಿ ಪಾಸ್ ಆಗಿತ್ತು. ನಾವು ಕೂಡ ವಾಟ್ಸಪ್ ಗ್ರೂಪಲ್ಲಿ ನೋಡ್ತಾ ಇದ್ವಿ. ಆಮೇಲೆ ಬಂದಾವಡಿ ಅಕ್ಕಿ ಬಂದು ಜೊತೆ ಸೇರಿ ಅಕ್ಕಿ ಟೈಮು ಔಟ್ ಆಯಿತು. ಇದು ಅವತ್ತೇನಾರು ಆಗಿಲ್ಲ ಅಂದರೆ ತುಂಬ ಒಳ್ಳೆ ರೆಕಾರ್ಡ್ ಸಾಚಾಗಂತಿದ್ದು. ಅಣ್ಣ ಇದು ಇದ್ರ ಪಟ್ಟ ಗಿಟ್ಟ ಮಾಡಿಸಿ ಏನಾದ್ರು ಬಿಟ್ಟಿದ್ದೀರಾ? ಇಲ್ಲ ಇದ್ರ ಪಟ್ಟಗಳೆಲ್ಲ ಮಾಡಿಸಿದ್ದೀವಿ, ಬಿಟ್ಟಿದ್ದೀವಿ. ಸೀಲ್ಗಳಿಗೆ ಹೊಡಿದಾವೆ. ಇಲ್ಲೇ ನಮ್ಮ ಪ್ರಿಯಾಪಟ್ಟಣ ಸ್ನೇಹಿತರು ಅನ್ಸರ್ ಅಂತ ಇದ್ದಾರೆ, ಅವ್ರ ಮನೆಯದೇ ಇದಕ್ಕಿ. ನಮಗೆ ನಮ್ಮ ಮೈಸೂರು ಸರ್ದಾರ್ ಬಿ ಅಂತ ಇದ್ದಾರೆ, ಅವ್ರ ಮಗ ತೌಸೀಫ್ ಅಂತ ಅವ್ರ ಕಡೆಯಿಂದ ನಮ್ಮ ಅನ್ಸರ್ ಥ್ರೂ ಬಂದು ಇಲ್ಲೂ ಚೋರು ಮತ್ತೆ ಪಿರಿಯಾಪಟ್ಟಣದಲ್ಲಿ 2 ಕಡೆ ಆಡುತ್ತೆ ಸರ್. ಇದು ಶೋಕ್ದಾರ್ಗಳಿಗೆ ಗೊತ್ತು ಈ ಅಕ್ಕಿ ಬಗ್ಗೆ. ಇದು 2 ಕಡೆನೂ ಅಕ್ಕಿ ಆಡುತ್ತೆ. ಪಿರಿಯಾಪಟ್ಟಣದಲ್ಲಿ ಆಡುತ್ತೆ, ಮತ್ತೊಂದು ವಾರದಲ್ಲಿ ಬಂದು ಇಲ್ಲಿ ಹಾಸನದಲ್ಲಿ ಅಕ್ಕಿ ಆಡುತ್ತೆ. ಎಲ್ಲಿ ಬಿಟ್ರು ಸಾಂಚಾನೆ ಬಿಡೋದು ಇದು ಅಕ್ಕಿ. ಯಾವುದೇ ಥರದ ಮೆಡಿಸಿನ್ ಆಗಲ್ಲ. ಮೆಡಿಸಿನ್ ಹಾಕೋ ಅಕ್ಕಿನೇ ಬೇರೆ ಇದಾವೆ. ಇದು ಸಾಂಚಾ ಅಂತಾನೆ ಹುಟ್ಟಿರೋದೇ ಆಡಕ್ಕೆ ಈ ಚೀನಿ. ಇದರಲ್ಲಿ ಅಣ್ಣ ನೀವು ಬಂದಿರೋ ಬಣ್ಣಗಳು ಯಾವ ಬಂದಿರ್ಬೋದು ಇದ್ರದ್ದು? ಇದರಲ್ಲಿ ರೇಗ್ದಾರ್ ಬಂದಿದ್ದಾವೆ, ಜಾಸ್ತಿ ಚೀನಿ ಬಂದಿದ್ದಾವೆ. ಇನ್ನೊಂದು ಚೀನಿನೇ ಆಡ್ತಾ ಇರೋದು ನಮ್ಮ ಅನ್ಸರ್ ಮನೆ ಮೇಲೇನು. ಇದ್ರ ಮಗನ? ಹಾಂ. ಇದ್ರದ್ದು ತಂದೆ ತಾಯಿ ಚೀನಿಗಳು ಬರ್ತಾವ ಇಲ್ಲ ಬೇರೆ ಬಣ್ಣ? ಇದ್ರದ್ದು ಚೀನಿಗಳೇ ಅವ್ರ ತೌಸೀಫ್ ಹತ್ರ ಇದ್ದಾವೆ. ಇದ್ರ ಅಪ್ಪ ಅಮ್ಮ ಎಲ್ಲ ತೌಸೀಫ್ ಮನೆಯಲ್ಲೇ ಇದ್ದಾವೆ. ಅವ್ರ ಅಪ್ಪ ಮಾಡಿದ ಜಾತಿಯಲ್ಲಿದು ಅಕ್ಕಿ ಚೀನಿಗಳು ಇವು. ತುಂಬ ಒಳ್ಳೆ ಟೈಮ್ ಮಾಡಿ ಒಳ್ಳೆ ಟೈಮ್ ಮಾಡ್ತಾವೆ. ಮತ್ತು ಮರಿನೂ ಆಡ್ತಾ ಇದ್ದಾವೆ. ಆ ಥರ. ಎಷ್ಟು ವರ್ಷ ಆಗಿರ್ಬೋದಣ್ಣ ಇದಕ್ಕೆ? ಇದಕ್ಕಾಗಿತ್ತು ಒಂದು 5 ವರ್ಷ ಆಗಿದೆ. ಈಗಲೂ ಆಡಿಸ್ತಾ ಇದ್ದೀರಣ್ಣ ಇಲ್ಲ ನಿಲ್ಸಿದ್ದೀರಾ? ಇಲ್ಲ, ನಿಲ್ಸಿದ್ದೀವಿ. ಇದು ನಿಲ್ಲಿಸಿ ಒಂದು 2 ವರ್ಷ ಆಗಿರ್ಬೋದಣ್ಣ? ಲೈಕ್ ಆ ಕಡೆ ಹೋಗ್ಬಿಟ್ಟು ಈ ಅಕ್ಕಿಯಲ್ಲಿ ಆಡಿದ ಇರೋದು ಪಟ್ಟಗಳು ಇಲ್ಲೇ ನಮ್ಮ ಮುಬಾರಕ್ ಮನೆ ಮೇಲೆ ಒಂದು 4 ಕಲಿ ಪಟ್ಟ 9 ಗಂಟೆ 18 ನಿಮಿಷ ಆಡಿತ್ತು ಸೀಲ್ಗೆನೆ. ಮತ್ತೆ ನಮ್ಮ ನವಾಜ್ ಅಂತ ಇದ್ದಾನೆ ಇಲ್ಲ ನಮ್ಮ ಹುಡುಗ ಜುಲ್ಫಿಕಾರ್ ಲಾಫ್ಟ್ ಮೇಲೆ 12 ಗಂಟೆ 16 ನಿಮಿಷ ಇದರ ಮೊಮ್ಮಗ ಆಡಿದೆ. ಇದರಲ್ಲಿ ಒಳ್ಳೊಳ್ಳೆ ಟೈಮ್ ಆಡಿದಾವೆ ಸರ್ ಮರಿಗಳೆಲ್ಲ. ಅವು ಅಣ್ಣ ಚೀನಿಗಳೇ ಆಡಿದ್ದಲ್ಲ ಬೇರೆ ಬಣ್ಣ? ಇಲ್ಲ, ಅಲ್ಲಿ ಧೂಮಾ ಒಂದಾಡ್ತು, ಸಬ್ಜಾ ಒಂದಾಡ್ತು. ಚೀನಿ ಇಲ್ಲ, ಒಂದು ಸಬ್ಜಾ ಒಂದು ಧೂಮಾ, ಒಂದು ಪಿಲಾಂಗ ಧೂಮಾ, ಒಂದು ಬಿಳೆಕಲ್ ಸಬ್ಜಾ. ಚೀನಿ ಪಿರಿಯಾಪಟ್ಟಣದಲ್ಲಿ ಇದ್ರ ಮಗನೇ ಒಳ್ಳೆ. ಇದು ಅಕ್ಕಿ ಆಡಿದೆ. ಇದ್ರ ಮಕ್ಕಳು ಅಕ್ಕಿ ಆಡ್ತಿದ್ದಾವೆ. ಮಕ್ಕಳಲ್ಲೂ ಆಡ್ತಾ ಇದ್ದಾವೆ. ಒಳ್ಳೆ ಬ್ರೀಡ್. ನೆಕ್ಸ್ಟ್ ಆಡಿದ ಬರ್ಡು ತೋರಿಸ್ಕೊಡಿ. ಈ ಚೀನಿ ಹಣ್ಣು ಈ ಮನೆ ಮೇಲೆ 10 ಗಂಟೆ 9 ಗಂಟೆ ವರ್ಷ ಎಲ್ಲ ಅಕ್ಕಿ ಆಡಿದೆ ಸರ್. ಇದು ಈ ಚೀನಿ ಹಣ್ಣು ಇದು ಬಿಟ್ರಲ್ಲ ಅಣ್ಣ ಪಿಲಾಂಕ, ಅದ್ರಲ್ಲಿ ಏನಿದೆ ಇಲ್ಲ ಬೇರೆನಾ? ಬೇರೆ ಲೈನ್ ಇದು. ಬೇರೆ ಲೈನ್ ಇದು. ಇನ್ನು ನಮ್ಮ ಮಧು ಅಂತ ಇದ್ದಾರೆ, ಕೇರ್ ಫಾರ್ ಮಧು ಅವರು. ಅವ್ರ ಮನೆ ಸಬ್ಜಾ ಗಂಡಿಗೂ ನಮ್ಮ ಆಟೋ ಬಾಬಣ್ಣ ಅಂತ ಇದ್ದಾರೆ ಮೈಸೂರವರು. ಅವ್ರ ಮನೆ ಚೀನಿ ಹಣ್ಣಿಗೆ ಬಂದಿದ್ದ ಪಟ್ಟ ಇದು. ಇದು ಏನೇನು ಟೈಮ್ ಮಾಡಿದಾನ?
ಇದು 10 ಗಂಟೆ ಎಲ್ಲ ಆಡಿದೆ ಸರ್. ಗಂಟೆ 18 ನಿಮಿಷ ವರ್ಷ ವರ್ಷ ಒಂದೊಂದು ಪ್ಲೇಸ್ ಮಾಡ್ಬಿಡುತ್ತೆ. ವರ್ಷ ಇದೇ ಅಕ್ಕಿ ನಮಗೆ ಓಪನ್ ಮಾಡಿಕೊಡ್ತಾ ಇದ್ದಿದ್ದು. ಮಾಡ್ಕೊಡೋದೇ ನಮಗೆ ಇದು. ಈ ವರ್ಷನೂ ಬಿಟ್ಟಿದ್ರಣ್ಣ? ಇಲ್ಲ 3 ವರ್ಷದಿಂದ ಸಾಕು ಅಂತ ಇದನ್ನ ನಿಲ್ಸ್ಬಿಟ್ಟಿದ್ದೀರಾ? ನಿಲ್ಸಿದೀವಿ. ಒಟ್ಟ ಇದು ತುಂಬ ಒಳ್ಳೆ ಅಕ್ಕಿ, ಒಳ್ಳೆ ಟೈಮ್ ಮಾಡಿದೆ. ಇದು ಮೇಲಲ್ಲ ಅಣ್ಣ? ಇದು ಮೇಲೆ ಅಣ್ಣ ಇದ್ರ ಉಡಾನೆಲ್ಲ ಹೆಂಗೆ ಅಣ್ಣ ನೀವು ನೋಡ್ರಂಗೆ? ಅರ್ಧದಲ್ಲೇ ಆಡುತ್ತೆ. ಅಡ್ಡಿ ತಂಗ ಹೋಗುತ್ತಲ್ಲ. ಕುಮಾರ ಬಂದು ಕುತ್ಕೊಂಡ್ಬಿಡೋ ನೋಡೋಕ್ಕೆ ಖುಷಿಯಾಗಿ. ಆ ಕಡೆ ಬಿಡಿ. ಹಣ್ಣು ಆಡಿದೆ ಸರ್ ನಮ್ಮ ಮನೆ ಮೇಲೆ. ಇದು ಏನೇನು ಟೈಮ್ ಮಾಡಿದಣ್ಣ? ಇದು 9 ಗಂಟೆ 58 ನಿಮಿಷ ಸೀಲಿಗೆನೆ ಆಡಿದೆ. 7 ಗಂಟೆ 7:30 ಗಂಟೆ 8:30 ಗಂಟೆ ಎಲ್ಲ ಮಳೆಯಲ್ಲೆಲ್ಲ ಚೆನ್ನಾಗಿ ಆಡಿದೆ ಅಕ್ಕಿ. ಒಳ್ಳೊಳ್ಳೆ ಟೈಮ್ ಆಡೈತೆ. ಒಳ್ಳೊಳ್ಳೆ ಟೈಮ್ ಆಡಿದ್ದೆ. ಇದು ಫೀಮೇಲು. ಹೆಣ್ಣಿದು? ಹೆಣ್ಣು. 2ನೇ ವರ್ಷ 9 ಗಂಟೆ 46 ನಿಮಿಷ ಏನೋ ಆಡಿ ಸೀಲಿ ಕೂತಿದೆ. ಸ್ಪಾಟ್. ಇದು ಬೇರೆ ಲೈನಲ್ಲೇ ಚೀನಿಗಳೆಲ್ಲ ಬರ್ತಾ ಇದೆ. ಇದು ಒಂದು ಪೂಟ್ ಗಂಡಿತ್ತು, ಅದಕ್ಕೂ ಒಂದು ಗುಲ್ದಾರ್ ಹೆಣ್ಣಿಗೆ ಮಾಡಿಸಿದ್ವಿ. ಇದು ಮನೆಯಲ್ಲೇ ಹುಟ್ಟಿದ್ದಕ್ಕೆ? ಮನೆಯಲ್ಲೇ ಮಾಡಿಸಿದ್ವಿ. ಇದ್ರ ಆಟ ಎಲ್ಲ ನೀವು ನೋಡ್ರೆ ಹೆಂಗಣ್ಣ? ಅಂದ್ರೆ ಕೆಳಗೆ ಆಡುತ್ತಾ ಮೇಲೆ? ಜಾಸ್ತಿ ಅರ್ಧದಲ್ಲಿ ಆಡೋ ಅಕ್ಕಿ ಜಾಸ್ತಿ ನಮ್ಗೆ ಇಷ್ಟ. ನಾವು ಜಾಸ್ತಿ ಮೇಲಾಡೋದು ನಮ್ಗೆ ಇಷ್ಟ ಆಗಲ್ಲ. ಅರ್ಧದಲ್ಲೇ ಜಾಸ್ತಿ ಆಡೋ ಅಕ್ಕಿಗಳನ್ನ ನಾವು ಮಾಡೋದು ಸರ್. ಬಾಜಿ ಗೀಜಿ ಎಲ್ಲ ಅಣ್ಣ? ಬಾಜಿ ಗೀಜಿ ಎಲ್ಲ ಚೆನ್ನಾಗಿದೆ. 3-4 ಒಂದ್ಸತಿ ಬಾಜಿ ಮಾಡಿದ್ರೆ 3-4 ಆ ಥರ ಹೊಡಿಯುತ್ತೆ. ಓಕೆ. ರೆಕ್ಕೆ ಆ ಕಡೆ ಬಿಡಿ. ಈಗ 2 ಧೂಮಗಳು ತಂದಿದ್ದೀರಾ, ಇವುಗಳ ಬಗ್ಗೆ ಏನು ಹೇಳಿ ಅಣ್ಣ? ಈ ಧೂಮಗಂಡು ಈ ಸತಿ ಫಸ್ಟ್ ರೌಂಡ್ಗೆ ಯೂಟ್ಯೂಬ್ಗೆ ಇದನ್ನೇ ಬಿಟ್ಟಿದ್ದೀವಿ ನಾವು. 10 ಗಂಟೆ ಬರೋಬ್ಬರಿ 10 ಗಂಟೆ ಆಡಿ ತಕ್ಕಿದ್ದು. ಒಂದೇ ಉಡಾನ್ ಮಾಡಿಸಿದ್ದು ಈ ವರ್ಷದ ಪಟ್ಟ ಇದು. ಒಂದೇ ಉಡಾನ್ ಮಾಡಿಸಿರೋದು, ಮತ್ತೆ ಉಡಾನ್ ಮಾಡ್ಸೋಕ್ಕಾಗಿಲ್ಲ. ಯಾಕಂದರೆ ಇಲ್ಲಿ ಬಂದಾಬಡಿಗಳ ಸಮಸ್ಯೆ ಜಾಸ್ತಿ. ಯಾಕಂದರೆ ಅಕ್ಕಪಕ್ಕ ಬಂದಾಬಡಿಗಳು ಜಾಸ್ತಿ ಇರ್ತಾವೆ ಇಲ್ಲಿ. ಆ ಕಾರಣದಿಂದ ಅಕ್ಕಿ ಬಿಡೋಕ್ಕಾಗಲ್ಲ ಜಾಸ್ತಿ ನಾವು. ಏನು ಟೈಮ್ ಮಾಡ್ತಾನೆ ಇದು ಒಂದೇ ಉಡಾನ್ ಮಾಡಿಸಿದ್ದು ಇವ್ರೆ. 10 ಗಂಟೆ ಅಕ್ಕಿ ಆಡ್ತು. ಯೂಟ್ಯೂಬ್ ಕಾಪಿಗೆಲ್ಲ ಫಸ್ಟ್ ರೌಂಡ್ಗೆ ಇದೇ ಅಕ್ಕಿ ಬಿಟ್ಟಿದ್ದು. ಇದು ನಮ್ಮ ಎಸ್.ಆರ್. ಬ್ರದರ್ಸ್ ಅವ್ರು ನಡೆಸ್ತಾರಲ್ಲ, ಫುಲ್ ಆಲ್ ಕರ್ನಾಟಕ ಯೂಟ್ಯೂಬ್. ಆ ಕಪ್ಪಿಗೆ ಫಸ್ಟ್ ರೌಂಡ್ ಅಕ್ಕಿ ಆಡಿದ್ದು ಹಾಸನಲ್ಲಿ, ನದಿಮೋನವ್ರ ಹತ್ರ. ಒಳ್ಳೆ ಟೈಮ್ ಆಡ್ತು. ಆಮೇಲೆ ಅದ ಅಣ್ಣ ಇನ್ನೊಂದು ಅಕ್ಕಿ, ಇದು ರೇಗ್ದಾರ್ ಗಂಡು. ಈ ಅಕ್ಕಿನೂ ಈ ವರ್ಷನೇ ಆಡಿಸಿರೋದು. ಈ ವರ್ಷನೇ 9 ಗಂಟೆ ಎಲ್ಲ ಆಡಿದ ಅಕ್ಕಿ. ಇದು 3-4 ಸತಿ ಅಕ್ಕಿ ಆಡಿದ್ದೆ ಸರ್. ಇದು ಇನ್ನೂ ಸೀಲಿಗೆ ಯಾವ್ದಕ್ಕೂ ಬಿಟ್ಟಿಲ್ಲಣ್ಣ? ಇಲ್ಲ, ಸೀಲುಗಳಿಗೆ ಆಡಿದ್ದೇ ಇರೋದು ಈ ವರ್ಷನೇ. ಸೀಲಿಗೆ ಆಡಿರೋದಾ? 9 ಗಂಟೆ 46 ನಿಮಿಷ ಬಾಲ ಕಟ್ಕೊಂಡು ಕಟಿ ಬಾಲ. ಯಾವ ಸೀಲಿಗೆ ಆಡಿದ? ಬಾಲ ಗಟ್ಟಿನೇ ಬಿಟ್ಟಿರೋದು. ಕಲರ್ಗೆ ಆಡಿದ್ದ? ಟೂರ್ನಮೆಂಟ್ ಅಣ್ಣ? ಯಾವ ಟೂರ್ನಮೆಂಟ್ಗೆ? ಇದು ಟಿಪ್ಪು ಟೂರ್ನಮೆಂಟ್ಗೆ ಆಡಿದ್ದು. 9 ಗಂಟೆ ಅಲ್ಲ, 8 ಗಂಟೆ. ಮತ್ತೆ ಕ್ಯಾರ್ ನಗರದ್ದು ಇವ್ರ ಮಲ್ಲೇಶ್ ಅವ್ರದ್ದು ಒಂದು ಟೂರ್ನಮೆಂಟು. ಅದಕ್ಕೂ 2 ಟೂರ್ನಮೆಂಟಿಗೆ ಸಂಗೊಳ್ಳಿ ರಾಣ. 1000 ಕಲರಿಗೆ 2000 ಕಲರಿಗೆ ಆಡಿದೆ. ಓಕೆ. ಇದು ಯೂಟ್ಯೂಬ್ ಕಾಪಿಗೆ ಆಡಿದಲ್ಲ ನಾನು? ಯೂಟ್ಯೂಬ್. ಬಿಡಿ.
ಅಣ್ಣ ಇದು ರೇಗ್ದಾರ ಯಾವ ಸಿಲಿ ಗಾಡಿ ತಂಗೆ ಹೇಳ್ಕೊಡಿ. ಸಂಗೊಳ್ಳಿ ರಾಯಣ್ಣ ಹ್ಞೂ ಅದಕ್ಕೂ 5,000 ಕಲರ್ದು ನಮ್ಮದು. ಅದರ ಟಿಪ್ಪು ಚಾಂಪಿಯನ್ಸ್ ಕಪ್ ಬಲ ಕಟ್ಕೊಂಡು ಆಡಿರೋದು. ಬಲ ಕಟ್ಕೊಂಡು ಒಂದೇ ಬಲ. ಬಿಡಿ. ವರ್ಷ ಆಡಿರೋದು ಹ್ಞೂ ಶೀನಿ ಪುಲಂಗ ಹಾಕಿ. ಗಂಡಲ್ಲಣ್ಣ? ಹಾಂ ಗಂಡು. ಇದು ಯಾವ ಸಿಲಿ ಬಿಟ್ಟಿದ್ರಣ್ಣ? ಇದು ಇಲ್ಲ ಲೋಕಲ್ಗಳಿಗೆ ಬಿಟ್ಟಿದ್ದೀವಿ. ಅದೇ ನಮ್ಮ ಟೂರ್ನಮೆಂಟಿಗೂ ಸಂಗೊಳ್ಳಿ ರಾಯಣ್ಣ. ಏನು ಟೈಮ್ ಮಾಡ್ತಾನೆ ಇದು? ಇದು 9 ಗಂಟೆ ಇದಲ್ಲದೆ ತಿಲ್ಲದೆ 9 ಚಿಲ್ಲರೆ ಆಡಿದೆ. 9 ಚಿಲ್ಲರೆ ಆಡೈತೆ. ಇದೇ ವರ್ಷ ಅಲ್ಲ ಆಡಿದ್ದು? 25 ಇದೇ ವರ್ಷ. ಈ ವರ್ಷದ ಪಟಗಳೆಲ್ಲ ಇವು. ಅಂದರೆ ಈ ಜನವರಿಯಲ್ಲಿ ಮಾಡಿಸಿ ಹಂಗೆ ಸಿಲಿ ಅನ್ಸೀಸನಲ್ಲಿ ಮಾಡಿಸಿ ಗರಿ ಹೊಡೆದಿದ್ದು. ಈಗ 7 ಕಳ್ಳಿಯಲ್ಲಿ ಆಡಿರೋ ಎಲ್ಲ ಅವಾಗ 7 ಕಡೆಯಲ್ಲಿ ಆಡಿದ್ದಾವೆ. ಹಾಂ ಈಗ ನೆಕ್ಸ್ಟ್ ವರ್ಷನೂ ಬಿಡ್ಬೇಕಂದ್ರೆ ಈ ವರ್ಷ ನೆಕ್ಸ್ಟ್ ವರ್ಷ ಬಿಡೋಕ್ಕೆ ಅಂತಾನೆ ರೆಡಿ ಮಾಡಿರೋದು. ರೆಡಿ ಮಾಡಿ ಇಟ್ಟಿದ್ದು. ಓಕೆ. ಇದು ಯಾವ ಚೀನಿ ಲೈನೇಜಲ್ಲಿ ಬರ್ತಾನೆ ಇದು? ಇದು ಒಂದು ದೊಡ್ಡ ಚೀನಿ ಇದೆ. ಅದಕ್ಕೂ ಒಂದು ಚೀನಿ ಪುಲಾಂಗ ಎಣ್ಣೆ ಇದೆ. ಆ ಕಡೆ ಇದು ಮಕ್ಷಿ ಪಿಲಂಕ ತಂದಿದ್ದೀರಾ, ಇದ್ರ ಬಗ್ಗೆ ಹೇಳಿ. ಸ್ನೇಹಿತರೆ, ಈ ಅಕ್ಕಿನ ಈ ವರ್ಷದ ಪಟ್ಟ ಈ ಅಕ್ಕಿ ಬಿಟ್ಟಾಗಲೆಲ್ಲ 12 ಗಂಟೆ ಮೇಲೆ ಆಡಿರೋದು. ಅದಕ್ಕೆ ಇದು ಹೆಸರನ್ನೇ ಹ್ಯಾಟ್ರಿಕ್ ಅಂತ ಇಟ್ಟಿದ್ದೀವಿ. ಈ ವರ್ಷ ಹ್ಯಾಟ್ರಿಕ್ ಆಡಿರೋದು 12 ಗಂಟೆ ಮೇಲೆ. ಫಸ್ಟ್ನೇ ರೌಂಡೇ 12 ಗಂಟೆ 33 ನಿಮಿಷ, ಅದಾದಮೇಲೆ 12 ಗಂಟೆ 40 ನಿಮಿಷ, ಅದಾದಮೇಲೆ 12 ಗಂಟೆ 54 ನಿಮಿಷ ಅಕ್ಕಿ ಆಡಿದೆ. ಮತ್ತೆ ಈ ಅಕ್ಕಿ ಇದಕ್ಕೆ ಚಿಕ್ಕಮಗಳೂರು ಸಿಲಿಗೆ ಬಿಟ್ಟಿದ್ವಿ. ಆಗ ಶಿಖರ ಸ್ವಲ್ಪ ಬೆರೆಸಾಡ್ಬಿಟ್ಟು 9 ಚಿಲ್ಲರೆ ಅವತ್ತಿನ ದಿವಸನೂ ಅಕ್ಕಿ ಆಡ್ದು. ಮತ್ತೆ ಈ ಅಕ್ಕಿ ಬಿಡೋಕ್ಕೆ ಟೈಮ್ ಆಗಿಲ್ಲ. ನೋಡೋಣ ಈ ವರ್ಷ ಬಿಡೋಣ ಅಂತ ಇದ್ದೀವಿ ಮತ್ತೆ ಈ ಅಕ್ಕಿನ. ಇದು ಮಕ್ಷಿ ಪಿಲಂಕ. ಮಕ್ಷಿ ಪಿಲಂಕ. ಅದೇ ಈ ವರ್ಷ ಏನು ಯೂಟ್ಯೂಬ್ ಓಪಿಗೆಲ್ಲ ಒಳ್ಳೆ ಟೈಮ್ ಮಾಡ್ತು. ಇದೇ ಅಕ್ಕಿ ಇದೇ ಅಕ್ಕಿ ಆಡಿದ್ದು. ಈ ಸತಿ ಆಡಿರೋದು 3 ಸತಿನೂ 12 ಮೇಲ್ಗಡೆನೇ ಆಡಿರೋದು. ಅಂದರೆ ಒಂದೇ ವರ್ಷ 12 ಚಿಲ್ಲರೆ ಮೇಲೆ ಆಡಿರೋದು. ಒಂದೇ ತಿಂಗಳಲ್ಲಿ. ಇದು ತಂದೆ ತಾಯಿ ಯಾವ ಬಣ್ಣ ಬರ್ತಾವಣ? ಇದು ಮಕ್ಷಿಗೆ ಅಪ್ಪ ಗಂಡು, ಗುಲ್ದಾರ್ ಹೆಣ್ಣು, ಪಿಲಂಕ ಹೆಣ್ಣು. ಆ ಕಡೆ ಕಣ್ಣು ತೋರಿಸಿ. ಬಿಡಿ. ಇದು ಮಕ್ಷಿ ಈ ವರ್ಷ ತುಂಬ ಒಳ್ಳೊಳ್ಳೆ ಟೈಮು 12 ಚಿಲ್ಲರೆ ಮೇಲೆ ಅಕ್ಕಿ ಆಡಿದ್ದು. ಆಟ್ರಿಕ್ ಅಂತ ಸಿಕ್ಕಿದ್ದೀರಾ. ಇದು ನೀವು ಹೊಸ್ದಾಗಿ ಪಟ ಮಾಡಿಸಿದ್ದೆ ಇಲ್ಲ ಹೋದ ವರ್ಷ ಆಡಿದ್ದಕ್ಕೇನೆ? ಇದು ಪಟ ಅನ್ಸೀಸನ್ನಲ್ಲೇ ಮಾಡಿಸಿದ್ದು. ಇದು ಆಡಿದಾಗ 8 ಕಲ್ಲಿ ಪಟ ಏನು ಆಡಕ್ಕೆ ಹಿಡ್ದಿದ್ದು. 8 ಕಲ್ಲಿ ಪಟ್ಟದಿಂದ ಬಿಟ್ಟಿರೋದು ಇದಕ್ಕಿ. ಈಗ ದಸ್ತಾಗಿರೋದು ಅಕ್ಕಿ. ಈಗ ದಸ್ತಾಗಿರೋದು. ಅವಾಗ ಆಡಿದ್ದು ಯಾವ ಪಟ ಎಷ್ಟೇ ಕಲಿತಾಳ? ಆಗ ಆಡಿದಾಗ 8ನೇ ಕಲ್ಲಿ 7 ಕಲ್ಲಿ ಏನೋ ಇತ್ತು. ಅವಾಗ ಪಟದಲ್ಲೇ ಆಡಿರೋದು ಇದು ಲಾಂಗ್ ಟೈಮು. ಇದು ನನ್ಕಿಂತ ಜಾಸ್ತಿ ನಮ್ಮ ಹುಡುಗರು ಗೊತ್ತಿರುತ್ತೆ ಇದ್ರ ಬಗ್ಗೆ. ಏನು ಆಟ ಹೆಂಗ್ ಆಡ್ತು ಏನಂತ ನಮ್ಮ ಹುಡುಗರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಈಗ ಮಕ್ಷಿ ನೀವೇ ಬಿಟ್ಟಿದ್ದು, ನೀವೇ ಆ ಉಡಾನೆಲ್ಲ ನೋಡಿರೋದು ಅಂತ ಅಣ್ಣ ಹೇಳಿದ್ರು. ಹೇಗೆ ಅಕ್ಕಿ ಆಡ್ತಿತ್ತು, ಹೆಂಗೆ ಬಿಡ್ಬೇಕಾದ್ರೆ ನಿಮಗೆ ಸ್ಟ್ರಗಲ್ ಕೊಡ್ತಾ ಇಲ್ಲ ಸಲೀಸಾಗಿ ಬಂತ ಅಕ್ಕಿ ಹೆಂಗೆ ಏನು ಅಂತ ಹೇಳಿ ಅಣ್ಣ. ಯಾವಾಗ ಬಿಟ್ಟಿದ್ದೀವಿ, ಕತ್ಲಲ್ಲೇ ಕುರಿಯೋದು. ಪಲ್ಲ ಹೋದ್ರೆ ಕಾಟೆ ಬಿಟ್ಟು ಹೋಗುತ್ತೆ ಪಲ್ಲ. ಅರ್ಧ ಗಂಟೆ 3/4 ಗಂಟೆ ತಗೊಳುತ್ತೆ. ರೆಫ್ರಿಗಳೇ ಕಾಯ್ದು ಬೇಜಾರಾಗ್ಬಿಟ್ಟಿದ್ದಾರೆ.
ಆ ಥರ ಪಲಾವ್ ಆಗುತ್ತೆ. ಒಟ್ಟಿನಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆನೆ ಬರುತ್ತೆ ಅಕ್ಕಿ. ಅರ್ಧ ಗಂಟೆ ಮ್ಯಾಕ್ಸಿಮಮ್ ಒಳಗೆ ಮಾರ್ಕ್ ಇಲ್ಲ, ಹ್ಮ್. ಒಂದು ಟೈಮ್ ಇಟ್ಸ್ಕೊಂಡಿಲ್ಲ. ಹ್ಮ್. ಸಂಜೆ 7:00ವರೆಗೂ ಕೂತಿದೆ ಅಕ್ಕಿ. 7:00ವರೆಗೂ. ಹಾಂ, ಅಕ್ಕಿ ಟೈಮ್ ಜಾಸ್ತಿ ಆದಂಗೆ ಪಲ್ಲ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾ ಇರೋದವನು. ಇದು ಅಂದ್ರೆ ಟೈಮ್ ಈಗ ಒಂದು 5 ಅವರ್ 6 ಅವರ್ ಜಾಸ್ತಿ ಆಗ್ತಾ ಪಲ್ಲ ಜಾಸ್ತಿ ಮಾಡ್ಕೊಂಡು ಪಲ್ಲ ಜಾಸ್ತಿ ಮಾಡುತ್ತೆ. ಆಟ ಒಟ್ನಲ್ಲಿ ತುಂಬಾ ಚೆನ್ನಾಗಿದೆ. ಇದು ಅಣ್ಣ ಇದು ಒಂದೇ ಪಟ ಮಾಡಿಸಿದ ಇಲ್ಲ ತಮ್ಮ ಅಣ್ಣ ಏನಾರ? ಇಲ್ಲ, ಈ ವರ್ಷ ಇದೇ ಒಂದು ಪಟ ಮಾಡಿಸಿದ್ದು, ಮತ್ತೆ ಈ ವರ್ಷ ಮಾಡಿಸಿದೀವಿ. ಅದ್ರಲ್ಲಿ ಒಂದು ಗರಿ ಹೊಡೆದಿದ್ದೀವಿ, ಮತ್ತೆ ಯಾವುದು ಪಟ್ಟಗಳು ಜಾಸ್ತಿ ಉಳ್ದಿಲ್ಲ. ಯಾಕಂದ್ರೆ ಇದು ತಾಯಿಗೆ ಗೇರಿ ಹೊಡೆದಿತ್ತು. ಈಗ ಗೇರಿ ಸ್ವಲ್ಪ ರೆಡಿ ಮಾಡಿದೀವಿ, ಈಗ ಮಾಡಿಸ್ಬೇಕು ಪಟ್ಟಗಳು. ಇದು ಈ ವರ್ಷನೂ ಬಿಡಕ್ಕಂತ ರೆಡಿ ಮಾಡಿದಿರಣ್ಣ? ಹಾ, ಈ ವರ್ಷಕ್ಕೂ ಬಿಡೋಣ ಅಂತಾನೆ ರೆಡಿ ಮಾಡಿದೀವಿ. ಓಕೆ ಅಣ್ಣ, ಓಕೆ ಅಣ್ಣ, ಒಳ್ಳೇದಾಗಲಿ. ಈ ವರ್ಷ ಒಳ್ಳೆ ಟೈಮ್ ಮಾಡಲಿ, ಒಳ್ಳೆ ರೆಕಾರ್ಡ್ ಮಾಡಲಿ ಅಂತ ಕೇಳ್ಕೊಂತ ನಾನು ಎಷ್ಟು ಬರ್ಡ್ಸ್ಗಳನ್ನ ತೋರಿಸ್ಕೊಡಿ ಅಣ್ಣ. ಹಾಗೆ ಸ್ನೇಹಿತರೆ, ಇದು ನಮ್ಮ ಚೀನಿ ಮಗದಲ್ಲಿ ಆಡಿರೋದು ಪಟ್ಟ 12 ಗಂಟೆ 14 ನಿಮಿಷ ಆಡ್ದಲ್ಲ, ಅದಾದ್ಮೇಲೆ ಇದೇ ಪಟ್ಟ ಮಾಡಿಸಿದ್ದು. ಈ ಪಟ್ಟ ಈ ವರ್ಷ ನಮ್ಮ ಹುಡುಗರು 15 ಆಗಸ್ಟಿಗೆ ಬಿಟ್ಟಿದ್ರು. ಇದು ಒಂದು 9 ಚಿಲ್ಲರೆ ಆಡಿತೆ, ಹೊಸ ಏಟ್ ಹತ್ತಿದ್ದು. ಪಟ್ಟದಲ್ಲೇ ಆಡಿದ್ದಾನ ಇದು? ಹಾ, ಪಟ್ಟದಲ್ಲೇ. ಎಷ್ಟು ಕಳ್ಳಿ ಪಟ್ಟ ಇರ್ಬೋದಣ್ಣ ಅವಾಗ? 3 ಕಲ್ಲಿ ಪಟ್ಟ ಆಗ. 3 ಕಳ್ಳಿ ಪಟ್ಟದಲ್ಲೇ ಆಡಿಸಿದ್ದೀರಾ? ಆಡಿದ್ದು. ಅವಾಗಲೇ ಬಾಜಿ ಎಲ್ಲ ಬರುತ್ತಣ್ಣ, ಗಟ್ಟಿ ಬಾಜಿನ ಇಲ್ಲ? ಇಲ್ಲ, ಉಳ್ಳಾಗ್ತಾ ಇತ್ತು. ಉಳ್ಳಾಕುವಾಗ ಫಸ್ಟೇ ಬಿಟ್ಟು ಸುಮ್ಮನೆ ಈಗ 15 ಆಗಸ್ಟ್ ಸುಮ್ಮನೆ ಇಂಡಿಪೆಂಡೆಂಟ್ ಡೇ ದಿವಸ ಬಿಡ್ತಾರೆ. ಅವತ್ತು ಇಡೀ ಹಾಸನ ಬಿಡುತ್ತೆ. ಆ ಟೈಮಲ್ಲಿ ಬಿಟ್ಟು 9 ಚಿಲ್ಲರೆ ಅಕ್ಕಿ ಆಡಿದೆ. ನೋಡೋಣ, ಈ ವರ್ಷ ಬಿಡೋಣ ಅಂತ ನಮ್ಮ ಹುಡುಗರು ಸಖತ್ ಆಸೆ ಮಾಡೋರೆ. ಏನಾದರೂ ಟೈಮ್ ಒಳ್ಳೆ ಟೈಮ್ ಬಂತು ಅಂದ್ರೆ ಸೀಲಿಗೆ ಬಿಡೋದೇನ, ಏನು ಶಿಖರ ಬೈರಿ ಏನು ಇದ್ದಾಗ್ದಲ್ಲೇ ಉಳ್ದಿದ್ರೆ ಈ ವರ್ಷ ಸೀಲ್ ಹಾಕಿಸ್ಕೊಳ್ಳುತ್ತೆ ಅಂತ ನಮ್ಮ ಹುಡುಗರದು ಅಭಿಪ್ರಾಯ. ಇದು ಫ್ರೆಂಡ್ಸ್, ಈಗ ಫಸ್ಟ್ ಒಂದು ಚೀನಿ ಪಿಲಾಂಕ ಗಂಡು ತೋರಿಸಿದ್ರಲ್ಲ, ಅದ್ರ ಮಗನ್ ಮಗ ಇದು ಅಲ್ಲ? ಮಗನ್ ಮಗ. ಅದೇ ಇದು ಬಿಳೆ ಕಣ್ಗಳು ಬಂದಿದೆ, ಮಗ ಬಿಳೆ ಕಣ್ ಬಂದಿತ್ತಂತೆ, ಅದ್ರದ್ದು ಪಟ ಇದು. ಆ ಚೀನಿ ಪಿಲಾಂಕ ಲೈನ್ಗಳೇ. ಅದೇ ಲೈನೇಜ್ ಅಲ್ಲೇ ಬರುತ್ತೆ. ಅಂದ್ರೆ ಆ ಚೀನಿ ಪಿಲಾಂಕ ಮೊಮ್ಮಗ ಆಗ್ಬೇಕಿದು. ಇದು ಒಳ್ಳೊಳ್ಳೆ ಟೈಮ್ ಆಡೈತಣ್ಣ ಇದು. ಈ ವರ್ಷ ಒಂದು ಭರವಸೆ ಐತಿ ಇದ್ರ ಮೇಲೆ. ನಮ್ಮ ಹುಡುಗರಿಗೆ ಸಖತ್ ಕಾನ್ಫಿಡೆಂಟ್ ಐತೆ. ನೋಡೋಣ ಈ ವರ್ಷ ಬಿಟ್ಟು. ಓಕೆ ಅಣ್ಣ. ಬಿಡಿ.